ಹೇಗಿದ್ದೀರಿ? ಸೊ ಇವತ್ತು ನಮ್ಮ ಹತ್ರ ಬಂದಿರೋದು 2 ಬಜಾಜ್ ಗಾಡಿ, 2 ನಂದೇನೆ ಕೊಂಡ್ಕೊಂಡಿರೋದೆ. ಇಲ್ಲಿದೆ ಬಜಾಜ್ ಡಾಮಿನರ್ 400 ಮತ್ತು ಇದು ಫ್ರೀಡಮ್ 125. 2 ನಂದೇ ಗುರು, ಡೌಟ್ ಬೇಡ. ಬನ್ನಿ ಆನ್ ಮಾಡ್ತಾವೆ ಸಣ್ಣ. ಡಾಮಿನರ್ ಒನ್ ಆಫ್ ದ ಪವರ್ಫುಲ್ ಗಾಡಿ ಬಜಾಜಲ್ಲಿ. ಇದ್ರ ಪವರ್ ಬಗ್ಗೆ ಹೇಳೋದೇನು ಬೇಕಾಗಿಲ್ಲ, ಯಾಕಂದರೆ ಇದೇ ಗಾಡಿನೇ ನಮ್ಮ KTM ಡ್ಯೂಕ್ ಆಗಿರ್ಬೋದು, RC ಯೂಸ್ ಮಾಡಿರೋದು ಕೂಡ ಇದ್ರ ಇಂಜಿನ್ ವಿಚ್ ಇಸ್ ಗಿವನ್ ಬೈ ಬಜಾಜ್. ಇವಾಗ ಮಾತಾಡೋದಾದರೆ ಇಲ್ಲಿರೋದು ಗುರು ಬಜಾಜ್ದು ಫ್ರೀಡಮ್. ಗುರು ಈ ಗಾಡಿ ಬಗ್ಗೆ ಮಾತಾಡೋಕ್ಕೆ ಒಂದಿನ ಸಾಕಾಗಲ್ಲ, ಯಾಕೆಂದರೆ ಆಲ್ರೆಡಿ ಇದು ನೆಕ್ಸ್ಟ್ ಲೆವೆಲ್ ಗಾಡಿ, ಸರಿನಾ? ಇದ್ರ ಬಗ್ಗೆ ಎಷ್ಟೊಂದು ಜನ ಚರ್ಚೆ ಇದೆ, ಅದಕ್ಕೋಸ್ಕರನೇ ಇದನ್ನು ತೊಗೊಂಡು ನೋಡಿ. ಆಲ್ರೆಡಿ 301 ಕಿಲೋಮೀಟರ್ ಓಡಿಸಾಗಿದೆ ಈ ಗಾಡಿನ. ಸೊ ನನಗೆ ಇದ್ರ ಬಗ್ಗೆ ಒಂದು ಐಡಿಯಾ ಬಂದಿದೆ. ಏನು ಗೊತ್ತಾ ಗುರು, ಮೈಲೇಜ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು, ಬಜಾಜ್ ಅವರು ಏನಕ್ಕೂ ಕಡಿಮೆ ಮಾಡಿಲ್ಲ. ಯಾಕೆ ಅಂದರೆ ನಾನು ಇದನ್ನು ಓಡಿಸಿದಾಗ ಒಂದು ರೇಂಜ್ಗೆ ಹೆಂಗಿತ್ತು ಅಂದರೆ 0 to 50 ಅರೌಂಡ್ 6 ಸೆಕೆಂಡ್ಸ್, 8 ಸೆಕೆಂಡ್ಸ್ವರೆಗೂ. CNGಲಾದರೆ, ಪೆಟ್ರೋಲಲ್ಲಾದರೆ ಒಂದು 7 ಸೆಕೆಂಡ್ಸ್ ಒಳಗಡೆ ರೀಚ್ ಆಗುತ್ತೆ. ಗಾಡಿ ಹೇಳೋದಾದರೆ ಬರೀ ಸೌಂಡ್ ಕೂಡ ತೋರಿಸ್ತೀನಿ ಗಾಡಿ ಕೇಳಿಸ್ಕೊಂಡ್ರಲ್ಲ ಹೆಂಗಿದೆ ಅಂತ. ಇವಾಗ ಬನ್ನಿ ಡಾಮಿನರ್ ಸೌಂಡ್ ಕೇಳೋಣ ಗುರು. ದ ಮೋಸ್ಟ್ ಪವರ್ಫುಲ್ CC ಆ್ಯಂಡ್ ಸೆಗ್ಮೆಂಟ್ ಇದು ಬಜಾಜಲ್ಲಿ. ಸ್ಟಾರ್ಟ್ ಆಯ್ತಾ? ಇದು ಇದ್ರ ಸೌಂಡು. ಸೊ ಇದ್ರನ್ನ ಬನ್ನಿ ಒಂದು ರೌಂಡ್ ಹಾಕೊಂಡು ಬರೋಣ, ಗೊತ್ತಾಗುತ್ತೆ ನಿಮಗೆ ಗಾಡಿ ಏನು ಅಂತ. ಓಕೆ ನೋಡ್ಕೊಳ್ಳಿ ಗುರು, 0 to 60 ರೆಡಿ. 3, 2, 1. ಯಾರು ಗುರು ಇದು ಅಡ್ಡ ಬಂದಿದ್ದು? ಸೊ ಅಣ್ಣ ಸಿಗರೇಟಲ್ಲಿ ಗುರು ಗಾಡೀಲಿ ಕಡಿಮೆ ಇದು ಅಂದ್ಬಿಟ್ಟು, ಮೈಲೇಜ್ ಜಾಸ್ತಿ ಅಂದ್ಬಿಟ್ಟು ನಿಮ್ಗೇನು ಪರ್ಫಾರ್ಮೆನ್ಸಲ್ಲಿ ಏನು ಜಾಸ್ತಿ ಇದನ್ನು ಮಾಡಿಲ್ಲ, ಕಾಂಪ್ರಮೈಸ್ ಏನಿಲ್ಲ. ಹಂಗೆ ನೋಡೋದಾದರೆ ಗುರು ಫ್ಯಾಮಿಲಿಗೆ ಒಂದು ಒಳ್ಳೆ ಗಾಡಿ ಕೊಡೋದು ಬಜಾಜ್ ಕಡೆಯಿಂದ. ಓಕೆ ನೆಕ್ಸ್ಟ್ ಇವಾಗ ನಮ್ಮ ಡಾಮಿನರ್ಗೆ ಹೋಗೋಣ ಗುರು. ಇದು ನಮ್ಮ ಒನ್ ಆಫ್ ದ ಮೈಲೇಜ್ ಸೆಗ್ಮೆಂಟಲ್ಲಿ. ಇದ್ರಲ್ಲಿ ಹೋಗೋಣ ಬನ್ನಿ ಕ್ಯಾಮ್ರಾಮನ್. ಗುರು ಆನ್ ಆಗೋದು ನೋಡು ಗುರು, ಹಿಂಗೈತೆ. ಹೋಗೋಣ, ಗಟ್ಟಿಯಾಗಿ ಇಟ್ಕೊಳ್ಳಿ, ಹೋಗೋಣ. ನೋಡಿದ್ರಲ್ಲ ಗೈಸ್, ಇದರಲ್ಲಿ ಗಾಡಿ ಗುರು ಇದಂತೂ. ಅರೌಂಡು 70ವರೆಗೂ ಸಿಕ್ಕಿದೆ ಗುರು. ಸೊ ಆಲ್ರೆಡಿ ನಾನು 300 ಅಂದರೆ ಅರೌಂಡ್ ಒಂದು 300 ರುಪೀಸ್ವರೆಗೂ 400-500ವರೆಗೂ ಬಂದಿದೆ ಖರ್ಚು. ಬಟ್ ಇದ್ರ ಫಸ್ಟು ಸರ್ವೀಸ್ದು ನೋಡೋಣ, ಯಾಕೆಂದರೆ ಇನ್ನೂ ಫಸ್ಟ್ ಸರ್ವೀಸ್ ಆಗಿಲ್ಲ ಗುರು ಇದ್ರದ್ದು. ಇದನ್ನು ತೊಗೊಂಡೋಗ್ಬಿಟ್ಟು ಫಸ್ಟ್ ಸರ್ವೀಸ್ ಅರೌಂಡ್ ಅವ್ರು ಹೇಳಿರೋದು 1200ವರೆಗೂ ಬರುತ್ತೆ ಅಂತ ಹೇಳಿದ್ದಾರೆ. ಬಟ್ ನೋಡೋಣ ಎಷ್ಟವರೆಗೂ ಬರ್ಬೋದು ಅಂತ ಐಡಿಯಾ ಇಲ್ಲ. ತೊಗೊಂಡೋಗ್ಬಿಟ್ಟು ಅದೇ ಥರ ಈ ಥರ ಗಾಡಿಗಳ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಗೈಸ್, ಎಲ್ಲರಿಗೂ ಡೌಟ್ ಇರುತ್ತೆ ಈ ಥರ CNG ಎಲ್ಲ ಹೆಂಗೆ ಫಿಲ್ ಮಾಡ್ಬೋದು ಅಂತ. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ಎಷ್ಟೊಂದು ಪ್ರದರ್ಶನ ಈಚೆ ತೊಗೊಂಡೋದಾಗ ಕೇಳ್ತಾಯಿದ್ರು. ಬನ್ನಿ ಇಲ್ಲಿ ತೋರಿಸ್ತೀನಿ CNG ಎಲ್ಲಾಗುತ್ತೆ. CNG ನಿಮಗೆ ಫಿಲ್ ಆಗೋದು
2 kg CNG ಹಿಡಿಸುತ್ತೆ ನೋಡಿ. ನೀವು ಇನ್ನೊಂದು ಸೇಫ್ಟಿ ಹೇಳೋದಾದ್ರೆ ಗುರು, ಬಜಾಜ್ ಅವ್ರು ಕೊಟ್ಟಿರೋದು. ಇವಾಗ ನೋಡಿ ಗಾಡಿ ಆನ್ ಮಾಡಿದೆ ಅಂದ್ಕೊಳ್ರಿ, ಗಾಡಿ ಆನಲ್ಲಿ ಐತೆ ಗುರು, ನೀವು ನೋಡ್ಬೋದಲ್ವಾ ಗಾಡಿ ಆನಲ್ಲಿ ಐತೆ. ಬಟ್ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಕ್ಯಾಶುವಲ್ ಸಿಂಬಲ್ ಬರುತ್ತೆ. ಸೊ CNGದು ಟ್ಯಾಂಕ್ ಓಪನ್ ಆಗಿದೆ ಅಂತ ಅರ್ಥ, ಓಕೆನಾ. ಇಲ್ಲಿ ನೋಡಿ ಇವಾಗ ಕ್ಲೋಸ್ ಮಾಡ್ತೀನಿ ನೋಡಿ, ಇವಾಗ ಹೋಯ್ತು. ಇವಾಗ ನೋಡಿ ಗಾಡಿ ಜಸ್ಟ್ ಅ ಸೆಕೆಂಡ್ ನ್ಯೂಟ್ರಲ್. ಹಾಂ, ಇಲ್ಲಿ ಆಗ ತೆಗ್ದೆ ಅಂದ್ಕೊಳ್ಳಿ ನೋಡಿ, ಗಾಡಿ ಇಮಿಡಿಯೇಟ್ಲಿ ಆಫ್ ಆಗುತ್ತೆ. ಇದು ಒಂದು ಒಳ್ಳೆ ಫೀಚರ್ ಗುರು, ಸೆನ್ಸರ್ಗಳು ಚೆನ್ನಾಗಿದೆ. ಮತ್ತು ಇಲ್ಲಿ ನಿಮಗೆ 2 ಲೀಟರ್ಸ್ ಫ್ಯೂಯಲ್ ಕೆಪಾಸಿಟಿ ಇದೆ. ಮುಚ್ಬಿಟ್ಟು ನಿಮಗೆ ಬೂಟ್ಸ್ ತೋರಿಸ್ತೀನಿ ಬಿಟ್ಟು ನೋಡ್ಬಿಟ್ರೆ ಆಶ್ಚರ್ಯ ಆಗೋಯ್ತು ಗುರು. ಸೊ ಗೈಸ್, ಇಲ್ಲಿ CNG ಸೀಟ್ನ ತೊಗೊಂಡು ಡಿಫೆನ್ಸ್ ಎಲ್ಲ ಮಾಡ್ಬೋದು ಗುರು. ನೀವು ಕಳ್ಳರು ಬಂದು ಎತ್ತೆತ್ತು ಹೊಡಿಬೋದು, ಡಿಫೆನ್ಸ್ ಕೂಡ ಮಾಡ್ಬೋದು, ಚೆನ್ನಾಗಿರುತ್ತೆ ನೋಡ್ರಿ. ಇದು CNG 2 kg ಇದು. ಇದೆಲ್ಲ ಬ್ಯಾಟ್ರಿ ಕನೆಕ್ಷನ್ಸ್ ಅದೆಲ್ಲ ಕೊಟ್ಟಿದ್ದಾರೆ. ಇದು ಹಾಕೋದೇ ಇದ್ರ ಕಷ್ಟ ಬರುತ್ತೆ, ಹಾಕೋದೇ ಕಷ್ಟ ಬರುತ್ತೆ. ಸೊ ಇನ್ನೊಂದು ಇದ್ರ ಮೇಜರ್ ಪ್ರಾಬ್ಲಮ್ ಏನು ಅಂತ ಹೇಳ್ತೀನಿ ಕೇಳಿ. ಈ ಗಾಡೀಲಿ ನನಗನ್ಸಿರೋ ಮಟ್ಟಕ್ಕೆ ಮೇಜರ್ ಪ್ರಾಬ್ಲಮ್ ಅಂದರೆ ಇದ್ರದ್ದು ಹೈಟು. ಕಂಪೇರಿವ್ಲಿ ನೋಡಿ, ಬನ್ನಿ ಇಲ್ಲಿ ತೋರಿಸ್ತೀನಿ. ನಾನೇ ಇಷ್ಟು ಹೈಟಾಗಿರೋನು ನಿಂತ್ಕೊಬೇಕು ಅಂದರೆ ಗಾಡೀಲಿ ಓಡಿಸ್ಬೇಕು ಅಂದರೆ. ಇದೊಂದು ಬಜಾಜ್ ಅವರು ಒಂಚೂರು ನೋಡ್ಕೊಬೇಕಿತ್ತು. ಬಟ್ ಸೀಟ್ ಸ್ವಲ್ಪ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹಾರ್ಡಾಗಿದೆ ಸೀಟ್ ಕೂಡ. ಇದೊಂದನ್ನ ಅವ್ರು ಸರಿ ಮಾಡ್ಕೊಂಡ್ರೆ ಇನ್ನೇನು ಬೇಕಾಗಿಲ್ಲ ಗುರು ಈ ಗಾಡೀಲಿ. ಇಲ್ಲೋಡೆ ಸೀಟು ಸ್ವಲ್ಪ ಹಾರ್ಡು, ಪ್ಲಸ್ ಹೈಟ್ ಸ್ವಲ್ಪ ಜಾಸ್ತಿ ಆಯಿತು. ಅಂದರೆ ಇದು ಒಂದೇ ಲೆವೆಲಲ್ಲಿ ಕೊಟ್ಟಿದ್ದಾರೆ, ನನಗೂ ಅರ್ಥ ಆಯಿತು, ಯಾಕೆಂದರೆ CNG ಅವೆಲ್ಲ ಇರೋದ್ರಿಂದ. ಬಟ್ ಏನು ಹೇಳಿ, ಸೇಫ್ಟಿ, ಮೈಲೇಜ್ ಇವೆಲ್ಲ ನೋಡೋದಾದರೆ ಒನ್ ಆಫ್ ದ ಬೆಸ್ಟ್ ಇನ್ ಸೆಗ್ಮೆಂಟ್ಗಳು, ಸರಿನಾ. ಸೊ ಇಷ್ಟೇ ಇವತ್ತಿನ ವೀಡಿಯೋ, ಸಿಗೋಣ ನೆಕ್ಸ್ಟ್ ವೀಡಿಯೋ. ಅಲ್ಲಿವರೆಗೂ ಟಾಟಾ, ಸಿ ಯು, ಬೈ ಬೈ. ನೆಕ್ಸ್ಟ್ ವೀಡಿಯೋ ಆಗಬೇಕು ಅಂತ ಕಮೆಂಟ್ ಮಾಡಿ ಗಾಯ್ಸ್, ಸಿಗೋಣ. ತೊಗೊಂಡೋಗ್ಬಿಟ್ಟು ಅದೇ ಥರ ಈ ಥರ ಗಾಡಿಗಳ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಅದು ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋ ನಿಮ್ಗೆ ಯಾವ ಗಾಡಿ ಬೇಕು ಅಂತ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋಗೆ, ಅಲ್ಲಿವರೆಗೂ ಟಾಟಾ, ಬೈ ಬೈ.